ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಶ್ವರಮಂಗಲ ಬೆಳ್ಳಿ ಚಡವಿನಲ್ಲಿ ಅನಧಿಕೃತವಾಗಿ ಜಾನುವಾರುಗಳನ್ನು ಸಾಗಿಸ್ತಾ ಇದ್ದ ಈಚರ್ ಲಾರಿಯನ್ನ ಬೆನ್ನಟ್ಟಿದ ಪೊಲೀಸರು ಪರಾರಿಯಾಗ್ತಾ ಇದ್ದ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿರುವಂತಹ ಘಟನೆ ಅಕ್ಟೋಬರ್ 22ರಂದು ನಡೆದಿದೆ. ಪೊಲೀಸರು 10 ಜಾನುವಾರುಗಳನ್ನು ರಕ್ಷಣೆ ಕೂಡ ಮಾಡಿದ್ದಾರೆ. ಇನ್ನು ಘಟನೆಯಲ್ಲಿ ಆರೋಪಿ ಲಾರಿ ಚಾಲಕ ಅಬ್ದುಲ್ಲಾ ಕಾಲಿಗೆ ಗುಂಡೇಟು ತಗುಲಿದ್ದು ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ. ಈಚರ್ ಲಾರಿಯಲ್ಲಿ ಸುಮಾರು 10 ಜಾನುವಾರುಗಳನ್ನ ಹಾಸನದಿಂದ ಕೇರಳಕ್ಕೆ ಸಾಗಾಟ ಮಾಡ್ತಾ ಇರೋದನ್ನ ಗಮನಿಸಿ ಪೊಲೀಸರು ವಾಹನವನ್ನ ನಿಲ್ಲಿಸಲು ಸೂಚಿಸಿದಾಗ ಚಾಲಕ ನಿಲ್ಲಿಸದೇ ಇದ್ದು ಪೊಲೀಸರು ಸುಮಾರು 10 ಕಿಲೋಮೀಟರ್ ದೂರ ವಾಹನವನ್ನ ಬೆನ್ನಟ್ಟಿದ್ದಾರೆ. ಆರೋಪಿಯು ಪೊಲೀಸ್ ಜೀಪಿಗೆ ಹಿಂಬದಿಯಿಂದ ಡಿಕ್ಕಿ ಕೂಡ ಹೊಡೆದಿದ್ದಾನೆ. ಈಗ ಪಿಎಸ್ಐ ಅವರು 2 ಸುತ್ತು ಗುಂಡುಗಳನ್ನ ಫೈರ್ ಮಾಡಿದ್ದಾರೆ. ಒಂದನ್ನ ಈಚರ್ ವಾಹನದ ಮೇಲೆ ಹಾಗೂ ಮತ್ತೊಂದು ಆರೋಪಿಯ ಕಾಲಿಗೆ ಬಿದ್ದಿರ್ತದೆ. ಘಟನೆಯ ಸಮಯದಲ್ಲಿ ಇನ್ನೊಬ್ಬ ಆರೋಪಿಯು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಆರೋಪಿ ಅಬ್ದುಲ್ಲಾ ಮೂಲತಃ ಕೇರಳದ ಕಾಸರಗೋಡಿನವನು. ಆರೋಪಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವೆನ್ಲಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಈತನ ಮೇಲೆ ಈ ಹಿಂದೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಗೋ ಹತ್ಯೆ ಕಾಯ್ದೆಯಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು ಒಂದು 5:30 ಗಂಟೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಈಶ್ವರಮಂಗಲ ಪೊಲೀಸ್ OP ಪಕ್ಕದಲ್ಲಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ. ಘಟನೆಯದು ಸಾರಾಂಶ ಏನಂದರೆ, ಒಂದು ದನದ ಗಾಡಿ ಬರ್ತಾ ಇದೆ ಎಂದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಗೆ ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂದಿರುತ್ತದೆ. ಅದನ್ನು ಫಾಲೋ ಮಾಡಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತು ಸ್ಟಾಫ್ ಜೊತೆಗೆ ಗಾಡಿಯನ್ನು ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಓವರ್ಟೇಕ್ ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮತ್ತು ಮುಂದೆ ನಿಲ್ಲಿಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವರು ಪರಾರಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ. ಆ ಸಂದರ್ಭದಲ್ಲಿ ಗಾಡಿನಲ್ಲಿದ್ದ ಸಬ್ ಇನ್ಸ್ಪೆಕ್ಟರು ಫೈರ್ ಮಾಡ್ತಾ ಇದ್ದಾರೆ. ಆರೋಪಿಯದು ಈಚರ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವನನ್ನು ಹಿಡೀಲಿಕ್ಕೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಆರೋಪಿ ಅವನ ಕೈಯಿಂದ ಒಂದು ನೈಫಿಂದ ತೊಗೊಂಡು ಬಂದು ಇವರು ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಬುಲೆಟನ್ನು. ಅದು ಅವನ ಕಾಲಿಗೆ ಹೋಗಿ ಫೈರ್ ಆಗಿದೆ. ಈಗ ಇಂಜೂರ್ ಆಗಿದ್ದವನು ಈಗ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ. CT ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಯಾವುದು ಜೀವಕ್ಕೆ ಯಾವುದು ತೊಂದರೆ ಇಲ್ಲ ಎಂದು ಸದ್ಯಕ್ಕೆ ಹೇಳಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಮತ್ತು ಅವನ ಜೊತೆ ಇನ್ನೊಂದು ಆರೋಪಿ ಡ್ರೈವರ್ ಪಕ್ಕದಲ್ಲಿ ಇನ್ನೊಂದು ಸೈಡ್ನಲ್ಲಿ ಕೂತಿದ್ದ ಆರೋಪಿ ಅವನು ಪರಾರಿಯಾಗಿರ್ತಾನೆ. ಅವನು ಯಾರಿಂದ ಐಡೆಂಟಿಫೈ ಮಾಡಬೇಕು. ತದನಂತರ ಗಾಡಿಯನ್ನು ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಟ್ಟು 12 ಜಾನುವಾರುಗಳು ಇದ್ದದ್ದು ಕಂಡು ಬಂತು. 7 ಎಮ್ಮೆ, 2 ಕೋಣ, 2 ಹಸು ಮತ್ತು 1 ಕೋರಿ ಇತ್ತು. ಒಟ್ಟು 12 ಜಾನುವಾರು ಇತ್ತು. ಅದನ್ನು ವಶಕ್ಕೆ ಪಡೆದು ಈಗ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕೊಲೆ ಯತ್ನ ಕೇಸು ಮತ್ತು ಅಕ್ರಮ ಜಾನುವಾರು ತಗೊಂಡೋಗಿರೋ ಕೇಸನ್ನು ದಾಖಲು ಮಾಡಿ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ಮಂಗಳೂರು ಇದರ ವತಿಯಿಂದ ಪೆರ್ನೆ ಶ್ರೀ ಮುಚ್ಚಿಲೋಡು ಭಗವತಿ ಕ್ಷೇತ್ರಕ್ಕೊಳಪಟ್ಟಂತಹ ಗಾಣಿಗ ಸಮಾಜದ ಯುವ ಸಮುದಾಯವನ್ನ ಒಟ್ಟುಗೂಡಿಸುವ ಉದ್ದೇಶದಿಂದ ಪುತ್ತೂರಿನ ಸೈಂಟ್ ಫಿಲೋಮಿನಾ ಕಾಲೇಜ್ ಮೈದಾನದಲ್ಲಿ ಗಾಣಿಗ ಪ್ರೀಮಿಯರ್ ಲೀಗ್ JPL 2025
ಅಕ್ಟೋಬರ್ 26ರಂದು ನಡೆಯಲಿದೆ. ಕಾರ್ಯಕ್ರಮದಲ್ಲಿ ವ್ಯವಹಾರ ಪ್ರದರ್ಶನ ಮತ್ತು ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಗಾಣಿಗ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕೆ ರಾಮಮುಗೋಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. 8 ತಂಡಗಳ ನಿಗದಿತ ಓವರ್ಗಳ ಓವರ್ ಆರ್ಮ ಲೀಗ್ ಪಂದ್ಯಾಟ ನಡೆಯಲಿದ್ದು ಬೆಳಿಗ್ಗೆ ಗಂಟೆ 6ಕ್ಕೆ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ. ಈ ನಡುವೆ ಗಾಣಿಗ ಸಮುದಾಯದ ಉದ್ಯಮಿಗಳಿಗೆ ತಮ್ಮ ವ್ಯವಹಾರವನ್ನ ಪ್ರಚಾರ ಮಾಡುವ ದೃಷ್ಟಿಯಿಂದ ವ್ಯವಹಾರ ಪ್ರದರ್ಶನ ಕೌಂಟರ್ ಅನ್ನ ಒದಗಿಸಿಕೊಡಲಾಗುತ್ತೆ. ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸುವ ಸಲುವಾಗಿ ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿದೆ ಎಂದ ಅವರು ಬೆಳಿಗ್ಗೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಉದ್ಘಾಟಿಸಲಿದ್ದಾರೆ. ಉದ್ಯಮಿ ಶಿವಶಂಕರ್ ನೆಕ್ರಾಜೆ ಅವರು ಟ್ರೋಫಿ ಅನಾವರಣ ಮತ್ತು ವಿಜ್ಞಾನ ಮಾದರಿಯ ಸ್ಪರ್ಧೆಯನ್ನ ಉದ್ಘಾಟಿಸಲಿದ್ದಾರೆ. ಸಹಕಾರ ರತ್ನ ಕೆ ಸೀತಾರಾಮರೈ ಸವನೂರು ಅವರು ಜಿಲ್ಲಾ ಸಂಘದ ವೆಬ್ಸೈಟ್ ಅನ್ನ ಅನಾವರಣ ಮಾಡಲಿದ್ದಾರೆ. ಶಾಸಕ ಶಿವಕುಮಾರ್ ರೈ ಅವರು ವ್ಯವಹಾರ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಮಂಗಳೂರು ಶಾಸಕರಾದ ವೇದವ್ಯಾಸ್ ಕಾಮತ್, ವೈ ಭರತ್ ಶೆಟ್ಟಿ, ಮೂಡಬಿದ್ರಿ ಶಾಸಕ ಉಮಾನಾಥ್ ಕೋಟ್ಯಾನ, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ, ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ, ಸುಳ್ಯ ಶಾಸಕಿ ಭಾಗೀರಥಿ ಮುರಳ್ಯ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬೊಟ್ಯಾಡಿ, ಬೆಂಗಳೂರು ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಕಾಶ್, ಪಿಡಬ್ಲ್ಯೂಡಿ ಗುತ್ತಿಗೆದಾರ ಬಾಲಚಂದ್ರ ಅಡ್ಕಾರ್ ಸಹಿತ ಹಲವಾರು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಂಜೆ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಗಾಣಿಗ ನಿಗಮ ಮಂಡಳಿ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್, ಹಿಂದೂ ಧಾರ್ಮಿಕ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿ ಜಿಲ್ಲಾ ಸಂಘದ ಗೌರವಾಧ್ಯಕ್ಷ ಶಂಕರ್ ಪಟಾಲಿ, ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗ ಸುಳ್ಯ, ಕೋಶಾಧಿಕಾರಿ ಸುಬ್ಬಪ್ಪ ಬಟ್ಟೆ, ಪುತ್ತೂರು ವಲಯದ ಅಧ್ಯಕ್ಷ ಪ್ರಸಾದ್, ಮಂಗಳೂರು ಶಾಖೆ ಅಧ್ಯಕ್ಷ ಕೃಷ್ಣ ಡಿಎಸ್, ರಬ್ಬರ್ ಬೋರ್ಡ್ ನಿವೃತ್ತ ಉಪ ಆಯುಕ್ತರಾಗಿರುವ ಸಂಘದ ನಿರ್ದೇಶಕ ಬಾಲಕೃಷ್ಣ ಕೆಎಸ್ ಉಪಸ್ಥಿತರಿದ್ದರು. ಯುವಕರಿಗೆ ಒಂದು ಕ್ರೀಡಾ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ನಮ್ಮ ಸೈಂಟ್ ಫಿಲೋಮಿನಾ ಕಾಲೇಜಿನ ಗ್ರೌಂಡಲ್ಲಿ GPL ಅಂತ ಹೇಳುವಂಥ ಗಾಣಿಗ ಪ್ರೀಮಿಯರ್ ಲೀಗ್ ಅಂತ ಹೇಳುವಂಥ ನಿಗದಿತ ಓವರಿನ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯ ಸಂಸದರಾದಂಥ ಬ್ರಿಜೇಶ್ ಚೌಟರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದಕ್ಕಿಂತಲೂ ಮೊದಲು ಪೂರ್ವಾಹ್ನ 6:30ಕ್ಕೆ ನಮ್ಮ ಕ್ರೀಡಾಕೂಟ ಆರಂಭವಾಗ್ತದೆ. ಅದರ ಚಾಲನೆಯನ್ನು ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಶಂಕರ ಮುಕ್ರಂಪಾಡಿ ಇವರು ನೆರವೇರಿಸಲಿದ್ದಾರೆ. ನಂತರದ ಕಾರ್ಯಕ್ರಮದಲ್ಲಿ ನಾವು ಒಂದು ನಮ್ಮ ಸಮಾಜದ ಹಲವಾರು ಯುವ ಉದ್ಯಮಿಗಳಿಗೆ ಒಂದು ಬಿಸ್ನೆಸ್ ಎಕ್ಸ್ಪೋ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನಂತರ ನಮ್ಮ ಪುತ್ತೂರು ವಲಯದ ಅಧ್ಯಕ್ಷರ ಒಂದು ಮುತುವರ್ಜಿಯಲ್ಲಿ ಇದೇ ನಮ್ಮ ಹೊರಾಂಡದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು PUC-ವರೆಗಿನ ಮಕ್ಕಳಿಗೆ ಒಂದು ಸೈನ್ಸಿನ ವಿಜ್ಞಾನ ಮಾದರಿ ಪರೀಕ್ಷೆ ಅಂತಲ್ಲ, ಒಂದು ಕಾಂಪಿಟಿಷನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಸಾಧಾರಣ 100ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿ ಮಾಡಿದ್ದಾರೆ. ಈ ಎಲ್ಲ ಕ್ರೀಡಾಕೂಟದೊಂದಿಗೆ ಈ ಸಭಾ ಕಾರ್ಯಕ್ರಮ ಕೂಡ ಸಾಯಂಕಾಲ ನಡೆಯಲಿದೆ. ಸಾಯಂಕಾಲ 5:30 ಗಂಟೆಗೆ ಸಮಾರಂಭ. ಈಗ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಅತಿಥಿಗಳನ್ನು ನಮ್ಮ ಸಂಘದ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಅದರಲ್ಲಿ ಉದ್ಘಾಟನೆಯನ್ನು ಬ್ರಿಜೇಶ್ ಚೌಟರ್ ಅವರು ಮಾಡ್ತಾರೆ. ಮತ್ತು ಟ್ರೋಫಿ ಅನಾವರಣ ಮತ್ತು ವಿಜ್ಞಾನ ಮಾದರಿ ಸ್ಪರ್ಧಾ ಉದ್ಘಾಟನೆಯನ್ನು ನಮ್ಮ ಯುವ ಉದ್ಯಮಿ ಶಿವಶಂಕರ್ ನೆಕ್ರಾಜೆ ಉದ್ಯಮಿಗಳು V2 ಸಂಸ್ಥೆ ದುಬೈ ಅವರು ದೊಡ್ಡ ಕೊಡುಗೆಯನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಂಘದ ವೆಬ್ಸೈಟ್ ಅನಾವರಣ ಕೂಡ ಇದೆ. ನಮ್ಮ ಸಹಕಾರ ರತ್ನ ರೋಟೇರಿಯನ್ ಶ್ರೀ ಸೀತಾರಾಮರೈ ಸವಣೂರು ಇವರು ಅದನ್ನು ನೆರವೇರಿಸಲಿದ್ದಾರೆ. ಮತ್ತು ವ್ಯವಹಾರ ಪ್ರದರ್ಶನ ಉದ್ಘಾಟನೆಯನ್ನು ಅಶೋಕ್ ಕುಮಾರ್ ರೈ ಅವರು ನಮ್ಮ ಪುತ್ತೂರಿನ ಶಾಸಕರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ರು ಮತ್ತು ಉತ್ತರದ ಶಾಸಕರಾದಂಥ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮತ್ತು ಮೂಡಬಿದ್ರೆ ಶಾಸಕರಾದಂಥ ಉಮಾನಾಥಿ ಕೋಟ್ಯಾನ್ರವರು ಮತ್ತು ಬಂಟ್ವಾಳ ಶಾಸಕರಾದಂಥ ರಾಜೇಶ್ ನಾಯ್ಕರವರು ಮತ್ತು ಬೆಳ್ತಂಗಡಿ ಶಾಸಕರಾದಂಥ ಶ್ರೀ ಹರೀಶ್ ಪೂಂಜಾರವರು,
ಸುಳ್ಯ ಸರ್ಕಾರ ಶಾಸಕಿಯಾದ ಕುಮಾರಿ ಭಾಗೀರಥಿ ಮೊರಳ್ಯ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಬಟ್ಯಾಡಿ ಮತ್ತು ನಮ್ಮ ಪ್ರಕಾಶ್ ಕೆ ಅವರು ಬೆಂಗಳೂರಿನಲ್ಲಿ ವೃತ್ತ ನಿರೀಕ್ಷಕರಾಗಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಆತ್ಮೀಯರಾದಂಥ ಬಾಲಚಂದ್ರ ಅಡ್ಕಾರ್ ಅವರು ಉದ್ಯಮಿಗಳು, ನಂಬರ್ 1 PWD ಕಾಂಟ್ರಾಕ್ಟರ್. ಅದರೊಂದಿಗೆ ಕೆಲವು ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಚಂದ್ರಶೇಖರ್ ಕುಂಬಣಿಯಲ್ಲಿದ್ದಾರೆ. ಅವರು ನಿವೃತ್ತ ಶಿಕ್ಷಕರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಿರಿಯ ಕ್ರೀಡಾಪಟುಗಳು ಆಗಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ಶ್ರೀಮತಿ ವನಿತಾ ಸತೀಶ್ ಕಲ್ಮಡ್ಕ, ಅವರು ಕರ್ನಾಟಕ ರಾಜ್ಯ ಒಲಿಂಪಿಕ್ ಅವಾರ್ಡ್ ಪುರಸ್ಕೃತರು, ರಾಷ್ಟ್ರ ಮಟ್ಟದ ಕಬಡ್ಡಿ ತೀರ್ಪುಗಾರರಾಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶ್ರೀ ಮನೋಜ್ ಸುಂತೋಡ್, ರಾಷ್ಟ್ರ ಮಟ್ಟದ ವಾಲಿಬಾಲ್ ತರಬೇತುದಾರರು. ಇವರೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ನಳಿನ್ ಕುಮಾರ್ ಕಟೀಲ್ರವರನ್ನು ನಾವು ಆಹ್ವಾನಿಸಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಗಾಣಿಗ ಸಂಘದ ಮಂಗಳೂರಿನ ಅಧ್ಯಕ್ಷರು, ಈಗ ಪ್ರಸ್ತುತ ಗಾಣಿಗ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಅವರನ್ನು ಕೂಡ ನಾವು ಸಭೆಯಲ್ಲಿ ಗೌರವಿಸಲಿದ್ದೇವೆ. ಮತ್ತೊಬ್ಬರು ಶ್ರೀ ಅರುಣ್ ಕುಮಾರ್ ಕುತಿಲ, ಸಾಮಾಜಿಕ ಧಾರ್ಮಿಕ ಮುಖಂಡರು. ಮತ್ತೊಬ್ಬರು ನಮ್ಮವರೇ ಆದಂಥ ಶ್ರೀ ಬಾಲಕೃಷ್ಣ ಎಸ್, ಈಗಾಗಲೇ ನಾವು ಹೇಳಿದ ನಿವೃತ್ತ ಉಪ ಆಯುಕ್ತರು, ರಬ್ಬರ್ ಬೋರ್ಡ್, ಭಾರತ ಸರ್ಕಾರ. ಮತ್ತು ಅದು ಅಲ್ಲದೆ ನಮ್ಮ ಒಂದು 62 ಮಂದಿ ವಿಶೇಷ ಆಹ್ವಾನಿತರಾಗಿ ನಾವು ಹಲವಾರು ಹಿರಿಯರು ಮತ್ತು ಪ್ರಸಿದ್ಧಿಯನ್ನು ಪಡೆದಂಥ ಗೌರವಾನ್ವಿತರನ್ನು ನಾವು ಆಹ್ವಾನಿಸಿದ್ದೇವೆ. ಅವರನ್ನೆಲ್ಲ ನಾವು ವೇದಿಕೆಯಲ್ಲಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಾವುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಡನೆ ಇದ್ದು ಬೆಳಗಿಂದ ಸಾಯಂಕಾಲದವರೆಗೆ ಉಪಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನೆಲ್ಲ ನಾವು ಕಾರ್ಯಕ್ರಮದ ಪಕ್ಕದಲ್ಲಿ ಮಾಡಿದ್ದೇವೆ. ರಸ್ತೆಯಲ್ಲಿ ರಾಂಗ್ ಸೈಡ್ನಲ್ಲಿ ಹೆಲ್ಮೆಟ್ ಇಲ್ಲದೆ ಸ್ಕೂಟರ್ ಸವಾರಿ ಮಾಡಿಕೊಂಡು ಬಂದಿದ್ದಲ್ಲದೆ ಸ್ಕೂಟರ್ ತಡೆದ ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಸವಾರ ಕೂಗಾಡಿರುವಂತಹ ಘಟನೆ ಮಂಗಳೂರಿನ ಬಿಜಯ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ನಡೆದಿದೆ. ಸ್ಕೂಟರ್ ಸವಾರನೊಬ್ಬ ಬಿಜಯ್ ಕೆಎಸ್ಆರ್ಟಿಸಿ ಸಮೀಪದ ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಿಂದ ಹೆಲ್ಮೆಟ್ ಇಲ್ಲದೆ ಬಂದಿದ್ದಾನೆ. ಅಲ್ಲೇ ನಿಂತಿದ್ದ ಸಂಚಾರಿ ಪೊಲೀಸರು ವಾಹನ ತಡೆದು ವಿಚಾರಿಸಿದ್ದಾರೆ. ಈ ವೇಳೆ ಏಕಾಏಕಿ ಗರಂ ಆದ ಸ್ಕೂಟರ್ ಸವಾರ ಟ್ರಾಫಿಕ್ ಪೊಲೀಸರ ಮೇಲೆ ಕೂಗಾಡಲು ಪ್ರಾರಂಭಿಸಿದ್ದಾನೆ. ಬಳಿಕ ಪೊಲೀಸರು ವಾಹನ ದಾಖಲೆಗಳನ್ನ ಕೇಳಿದಾಗ ದಾಖಲೆಗಳನ್ನ ನೀಡಲಿಲ್ಲ ಎಂದು ತಿಳಿದು ಬಂದಿದೆ. ಅಲ್ಲದೆ ಆತನ ವಾಹನ ದಾಖಲೆಗಳಲ್ಲಿ ಕೆಲವು ಅವಧಿ ಕೂಡ ಮುಗ್ದಿತ್ತು. ಕೂಗಾಡಿ ಬಳಿಕ ತನ್ನಗಾದ ವ್ಯಕ್ತಿ ದಂಡ ಕಟ್ಟಿ ಅಲ್ಲಿಂದ ತೆರಳಿದ್ದಾನೆ. ಸ್ಥಳದಲ್ಲಿದ್ದ ಸಾರ್ವಜನಿಕರು ವ್ಯಕ್ತಿಯ ಕೂಗಾಟದ ವಿಡಿಯೋವನ್ನ ಮಾಡಿದ್ದು, ಸಂಚಾರಿ ಪೊಲೀಸರು ಆತ ಎಷ್ಟೇ ಕೂಗಾಡಿದ್ರೂ ಸಂಯಮ ತೋರಿ ಆತನಿಂದ ದಂಡ ವಸೂಲಿ ಮಾಡಿದ್ದಾರೆ. ಚಾನೆಲ್ ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. You are a glittering girl. Pure golden beauty. For your wedding. Bindu Jewelry, Kasaragod. Gold, diamond, birthstone, silver. ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಹಿಂದೆ ಭೇಟಿ ನೀಡಿರಿ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಸೌರಾಷ್ಟ್ರ ಯೂನಿಫಾರ್ಮ್ಸ್, ಚಿರುಂಬಾ ಟವರ್ಸ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 8050042910.
ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿ ನೆಂಜಿ ಪೋಲೆ ಇರು ಬೇಬಿ ಯಬಾ ವೀಕೆ Vola 2.0 के बल्ले कनन निजा मन बल्ले कमी का सिरे दिल जिंजाले कर्तड़िंचा कुल्लुले के बल्ले अल्ले पोइंद कापड़े इन्हीं बल्ले कितने बल्ले बीके नंग ओके ಸೀಸನ್ಸ್ಗಳು ಶುರುವಾಯಿತು. ಮದುವೆ ಅಂದ್ರೆ ಆಭರಣಗಳು ಬೇಕೇ ಬೇಕು. ಆಭರಣಗಳು ಅಂತ ಹೇಳಿದ್ರೆ ನನಗೆ ಮೊದಲು ನೆನಪಾಗುವಂತದ್ದೇ ಚಾಯ್ಸ್ ಗೋಲ್ಡ್ ಗೋಲ್ಡನ್ ಡೈಮಂಡ್ಸ್. ಕೆಲವು ಮೂಮೆಂಟ್ಸ್ ನ ಸ್ಪಾರ್ಕಲ್ ಮಾಡಲೇಬೇಕು. ಈ ವೆಡ್ಡಿಂಗ್ ಗೆ ಚಾಯ್ಸ್ ಗೋಲ್ಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಚಾಯ್ಸ್ ಗೋಲ್ಡ್ ಗೋಲ್ಡನ್ ಡೈಮಂಡ್ಸ್ ನ ಸಾರಾ ಡೈಮಂಡ್ಸ್ ಕಲೆಕ್ಷನ್ಸ್ ಅಂತೂ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಜೊತೆಗೆ ಡೈಮಂಡ್ ಕ್ವಾಲಿಟಿ ಚೆಕ್ ಅನ್ನ ಕೂಡ ಇಲ್ಲಿ ಮಾಡ್ಕೋಬಹುದು. ಹಾಗೇನೆ ಅವರ ಲೇಟೆಸ್ಟ್ ಕಲೆಕ್ಷನ್ಸ್ ಗಳು, ಯೂನಿಕ್ ಡಿಸೈನ್ಸ್ ಗಳು, ಸ್ಟನ್ನಿಂಗ್ ಪೀಸ್ ಗಳು ನಮ್ಮನ್ನ ಅಟ್ರಾಕ್ಟ್ ಮಾಡೋದಂತೂ ನಿಜ. ಎಷ್ಟೆಲ್ಲ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಕಲೆಕ್ಷನ್ಸ್ ನೋಡಿ ನೀವು ಕೂಡ ಅಟ್ರಾಕ್ಟ್ ಆಗಿದ್ದೀರಾ? ಹಾಗಿದ್ರೆ ನಿಮ್ಮ ಚಾಯ್ಸ್ ಅಂಡ್ ಗೋಲ್ಡ್ ನ ಗೋಲ್ಡನ್ ಡೈಮಂಡ್ಸ್ ಆಗಿರ್ಲಿ. ಹಾಗಿದ್ರೆ ತಡ ಮಾಡೋದೇ ಬೇಡ, ಅಲ್ಫಾ ಟವರ್ ಹಂಪನಕಟ್ಟೆ ಮಂಗಳೂರಿಗೆ ಹಿಂದೆ ಭೇಟಿ ಕೊಡಿ. ಕೇರಳ ಕರ್ನಾಟಕದ ಗಡಿಭಾಗ ತಲಪಾಡಿಯಲ್ಲಿ ನೀವೇನಾದ್ರೂ ಸೂಪರ್ ಬೆಸ್ಟ್ ರೆಸ್ಟೋರೆಂಟ್ ಹುಡುಕಾಟ ಮಾಡ್ತಾ ಇದ್ರೆ ಅದಕ್ಕೆ ಬೆಸ್ಟ್ ರೆಸ್ಟೋರೆಂಟ್ ದ ಗ್ರೇಲಿನ್ ಕಿಚನ್. ಈ ರೆಸ್ಟೋರೆಂಟ್ ನಲ್ಲಿ ಎಲ್ಲಾ ರೀತಿಯ ಖಾದ್ಯಗಳು, ಸೀ ಫುಡ್ಸ್ಗಳು, ಚೈನೀಸ್ ಐಟಮ್ಸ್ಗಳು, ಜ್ಯೂಸಸ್, ಮೊಜಿಟೋಸ್, ಡೆಸರ್ಟ್ಸ್, ಐಸ್ ಕ್ರೀಮ್ಸ್ ಜೊತೆಗೆ ಬೆಸ್ಟ್ ನಾರ್ತ್ ಅಂಡ್ ಸೌತ್ ಇಂಡಿಯನ್ ಮೀಲ್ಸ್ ಅನ್ನ ಕೂಡ ಸವಿಯಬಹುದು. ಹಾಗಾದ್ರೆ ಯೋಚನೆ ಮಾಡಬೇಡಿ, ಗ್ರೇ ಲೈನ್ಗೆ ನೀವು ಕೂಡ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿ ಜೊತೆ ಬಂದ್ರೆ ಸೂಪರ್ ಆಗಿರುವಂತಹ ಆಂಬಿಯನ್ಸ್ ಜೊತೆಗೆ ನಿಮ್ಮ ಇಷ್ಟದ ಫುಡ್ ಅನ್ನ ಕೂಡ ಸವಿಯಬಹುದು. ಹಾಗಾದ್ರೆ ತಡ ಮಾಡಲೇಬೇಡಿ. ನಲ್ಮಾಡ ಹೈವೇ ಕಿಂಗ್ ಕಾಂಪ್ಲೆಕ್ಸ್ ನಿಯರ್ NH ಫ್ಯೂಲ್ಸ್ ಅಂಡ್ ಸರ್ವಿಸ್, NH 66 ಆಪೋಸಿಟ್ RTO ಚೆಕ್ ಪೋಸ್ಟ್ ತಲಪಾಡಿಗೆ ಭೇಟಿ ಕೊಡಿ. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, DVD ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ರಿಕೆರೆ ತೆಂಕ ಎಡಪದವು. ಬನ್ನಿ ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೆ ಸ್ವಾಗತ. ಮುಖ್ಯಮಂತ್ರಿಗಳು ಭಾಗವಹಿಸಿರುವಂತಹ ಪುತ್ತೂರಿನ ಕಾರ್ಯಕ್ರಮವೊಂದರಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ 13 ಮಂದಿ ಆಸ್ಪತ್ರೆ ಸೇರಿದಂತಹ ಘಟನೆ ನಡೆದಿದೆ. ಸರ್ಕಾರ, ಗೃಹ ಇಲಾಖೆ, ಜಿಲ್ಲಾಡಳಿತ ಕಾರ್ಯಕ್ರಮ ಸಂಯೋಜಿಸಿದ ಟ್ರಸ್ಟ್ನ ವೈಫಲ್ಯದಿಂದ ಈ ಘಟನೆ ನಡೆದಿದ್ದು, ಪೊಲೀಸ್ ಇಲಾಖೆಯನ್ನ ಅಪಬಳಕೆ ಮಾಡಲಾಗಿದೆ. ನಿಯಮ ಉಲ್ಲಂಘನೆಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಆಗ್ರಹಿಸಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮ ಆಯೋಜನೆಗೊಂಡ ಕೊಂಬೆಟ್ಟು ಕ್ರೀಡಾಂಗಣವು ಯುವಜನ ಸೇವಾ ಕ್ರೀಡಾ ಇಲಾಖೆಗೆ ಸೇರಿದ್ದು, ನಾನು ಶಾಸಕನಾಗಿರುವಾಗ ಆ ಕ್ರೀಡಾಂಗಣ ಕ್ರೀಡೆಗೆ ಮಾತ್ರ ಬಳಕೆಯಾಗಬೇಕು.
ತೀರ್ಮಾನವಾಗಿ ಸರ್ಕಾರದ ಉದ್ದೇಶ ಆಗಿತ್ತು. ಅದನ್ನ ಟ್ರಸ್ಟ್ಗೆ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಕೊಟ್ಟವರು ಯಾರು, ಯಾವ ಕಂಡೀಷನ್ ಹಾಕಲಾಗಿತ್ತು ಎಂದು ಪ್ರಶ್ನಿಸಿದ್ರು. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು ನಿಯಮಬಾಹಿರವಾಗಿ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಎಂದು ಮಠಂದೂರು ಪ್ರಶ್ನಿಸಿದ್ರು. ಘಟನೆಯಲ್ಲಿ 13 ಮಂದಿ ಅಸ್ವಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಲೀಲಾವತಿ ಹಾಗೂ ಬಿ ಫಾತಿಮಾ ಎಂಬವರು ಮಂಗಳವಾರವೂ ಆಸ್ಪತ್ರೆಯಲ್ಲೇ ಇದ್ದು ನಾವು ಭೇಟಿ ಮಾಡಿದ್ದೇವೆ. ಆಸ್ಪತ್ರೆಯಿಂದ ಪೊಲೀಸ್ ಇಲಾಖೆಗೆ ಸರಿಯಾದ ಮಾಹಿತಿ ಹೋಗಿದೆಯೇ, ಜಿಲ್ಲಾಡಳಿತಕ್ಕೆ ಮಾಹಿತಿ ಲಭಿಸಿದೆಯಾ, ಎಫ್ಐಆರ್ ಆಗಿದೆಯಾ ಮತ್ತು ಒಟ್ಟು ಘಟನೆಯ ಬಗ್ಗೆ ಸರ್ಕಾರದ ನಿಲುವು ಏನು ಎಂಬುದು ಮಠಂದೂರು ಪ್ರಶ್ನಿಸಿದ್ರು. ಇನ್ನು ಟ್ರಸ್ಟ್ ಮಾಡಿದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ದೇವಾಲಯದ ಜಾಗ ಬಳಕೆಗೆ ಅವಕಾಶವಿದೆಯೇ, ತಾಲೂಕಿನ ಎಲ್ಲಾ ದೇವಾಲಯಗಳ ಸಮಿತಿಯ ಮೂಲಕ ಈ ಕಾರ್ಯಕ್ರಮದ ಬ್ಯಾನರ್ ಹಾಕಿಸಲಾಗಿದೆ. ಆ ಮೂಲಕ ದೇವಾಲಯದ ಹಣವು ದುರುಪಯೋಗ ಆಗಿದೆ. ಇದರ ಬಗ್ಗೆಯೂ ತನಿಖೆಯಾಗಲಿ ಎಂದು ಆಗ್ರಹಿಸಿದ್ರು. ನಿಜಕ್ಕೂ ದಾನ ಮಾಡಿದ್ರೆ ಇನ್ನೊಂದು ಕೈಗೆ ಗೊತ್ತಾಗಬಾರದು ಎಂಬ ಮಾತಿದೆ. ಆದರೆ ಇಲ್ಲಿ ಬಿಜೆಪಿ ಪ್ರಧಾನಿಯವರನ್ನ ಉಲ್ಲೇಖಿಸುವ ಮೂಲಕ ರಾಜಕೀಯ ಲಾಭದ ಕಾರ್ಯಕ್ರಮವಾಗಿತ್ತು. ವೈಫಲ್ಯಗಳನ್ನು ಮರೆಮಾಚದೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಸಂಜೀವ ಮಠಂದೂರು ಆಗ್ರಹಿಸಿದ್ರು. ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ಜಿರೇಮಾರು ಮಾತನಾಡಿ, ಪುತ್ತೂರು ಶಾಸಕರು ಹಲವು ದಿನದಿಂದ 1 ಲಕ್ಷ ಜನರಿಗೆ ವಸ್ತ್ರ ಅನ್ನದಾನ ಎಂದು ಮಾಧ್ಯಮ ಹೇಳಿಕೆಗಳ ಮೂಲಕ ಪ್ರಚಾರ ಮಾಡುತ್ತಲೇ ಬಂದಿದ್ದಾರೆ. ಆದರೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. 10 ಗಂಟೆಗೆ ಕಾರ್ಯಕ್ರಮಕ್ಕೆ ಬಂದವರನ್ನ ಯಾವುದೇ ವ್ಯವಸ್ಥೆಗಳಿಲ್ಲದೆ ಕಟ್ಟಿಹಾಕಿ ಕೂರಿಸಿದ್ದಾರೆ. ವಯಸ್ಕರು, ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪೊಲೀಸ್ ಇಲಾಖೆಯು ಇದನ್ನು ಕಂಡು ಯಾಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಪ್ರಶ್ನಿಸಿದರು. 10,000 ಮಂದಿ ಸೇರುವ ಸಾಮರ್ಥ್ಯದ ಸ್ಥಳದಲ್ಲಿ 1 ಲಕ್ಷ ಮಂದಿಯನ್ನು ಸೇರಿಸುವಾಗ ಜಿಲ್ಲಾಡಳಿತ ಗಮನಿಸಬೇಕಾಗಿತ್ತು. ಆದರೆ ಇಲ್ಲಿ ರಾಜಕೀಯ ಲಾಭಕ್ಕಾಗಿ ಸಿಎಂ ಎದುರು ಶಕ್ತಿ ಪ್ರದರ್ಶನ ಮಾಡ್ತಾ ಪುತ್ತೂರು ಶಾಸಕರು ಬಡವರನ್ನ ಅಪಮಾನಗೊಳಿಸಿ ಹಿಂಸೆ ನೀಡಿದ್ದಾರೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಿ ಎಂದು ದಯಾನಂದ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡಾವು ಉಪಸ್ಥಿತರಿದ್ದರು. ನಡೆದಂತ ಒಂದು ಕಾರ್ಯಕ್ರಮದ ಜಾಗ ಯೋಜನಾ ಮತ್ತು ಕ್ರೀಡಾ ಇಲಾಖೆ ಸೇರಿದಂತ ಒಂದು ಜಾಗ. ನಾನು ಶಾಸಕನಾಗಿರ್ಬೇಕಿದ್ರೆ ಆ ಒಂದು ತಾಲೂಕು ಕ್ರೀಡಾಂಗಣವನ್ನು ಕೇವಲ ಕ್ರೀಡೆಗೆ ಮಾತ್ರ ಕೊಡಬೇಕು, ಬೇರೆ ಯಾವುದೇ ಉದ್ದೇಶಕ್ಕೆ ಕೊಡಬಾರ್ದು ಅಂತೇಳಿ ಅವತ್ತು ತೀರ್ಮಾನ ಆಗಿತ್ತು. ಅದೇ ರೀತಿಯಲ್ಲಿ ಅದು ನಡ್ಕೊಂಡು ಬರ್ತಾ ಇತ್ತು. ಅಲ್ಲಿ ಹಾಕಿದಂತ ಲಕ್ಷಾಂತರ ರೂಪಾಯಿಯ ಟ್ರ್ಯಾಕ್ಗಳು ಬಾಕಿ ಹಾಳಾಗ್ತದೆ, ಕ್ರೀಡಾ ಚಟುವಟಿಕೆಗೆ ಅಲ್ಲಿ ಸಮಸ್ಯೆ ಆಗ್ತದೆ. ಅದಕ್ಕೆ ಕ್ರೀಡೆಗೆ ಮಾತ್ರ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಸರ್ಕಾರದ ಉದ್ದೇಶ ಆಗಿತ್ತು. ಇವತ್ತು ಆ ಕ್ರೀಡಾಂಗಣವನ್ನು ಒಂದು ಟ್ರಸ್ಟಿಗೆ, ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು ಅಂತ ಹೇಳಿರುವಂಥದ್ದು ಯೋಜನಾ ಕ್ರೀಡಾ ಇಲಾಖೆ ಕೊಟ್ಟಿದ್ದ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೋ ಅಂತೇಳಿ. ಯಾರು ಕೊಟ್ಟಿದ್ದಾರೋ ಅವರು ಯಾವ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ಒಂದು ಇನ್ನೊಂದಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ಇವತ್ತು ಸರ್ಕಾರ RSS ಬ್ಯಾನ್ ಮಾಡಬೇಕು, ಮತ್ತೊಂದು ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೆ ಒಂದಷ್ಟು ಕಂಡೀಷನ್ ಹಾಕಿದೆ. ಯಾವ ಜಾಗದಲ್ಲಿ ಎಷ್ಟು ಜನ ಸೇರ್ಬೇಕಿದ್ರೆ ಏನೇನು ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಬಹುಶಃ ನಮ್ಮ IPL RCBಯಲ್ಲಿ ಘಟನೆ ಆದ ಮೇಲೂ ಕೆಲವು ನಿಯಮಗಳನ್ನು ಹಾಕಿದ್ದಾರೆ. ಇವತ್ತು ಪುತ್ತೂರು ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ 10,000 ಚೇರ್ ಹಾಕಿದ್ದಾರೆ. ನನಗೆ ಒಂದು ಮಾಹಿತಿ ಪ್ರಕಾರ ಯಾರು ಹಾಕಿದ್ರು ಅಂದ್ರೆ ಶಾಮಿಯಾನದವರು 2,000 ರಿಸರ್ವ್ ಇಟ್ಟಿದ್ರು. 10,000 ಚೇರ್ ಹಾಕಿ 1 ಲಕ್ಷ ಜನವನ್ನು ಸೇರಿಸುವಾಗ ಈ ಪೊಲೀಸ್ ಇಲಾಖೆ ಎಲ್ಲಿದ್ರು? ಇಲ್ಲ ಅನುಮತಿ ಕೊಟ್ಟವರು ಎಲ್ಲಿದ್ರು? 1 ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳ್ತಾರೆ. ಚೇರ್ ಹಾಕ್ಲಿಕ್ಕೆ ಆಗುದು 10,000 ಹಾಕಿದ್ದೆ 10,000. ಈ 1 ಲಕ್ಷ ಜನವನ್ನು ಎಲ್ಲಿ ಸೇರಿಸಿದ್ರು? ಯಾಕೆ ಈ ರೀತಿ ಆಯ್ತು ಅಂತ ಹೇಳೋದಕ್ಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಪೊಲೀಸ್ ಇಲಾಖೆ ಮತ್ತು ಅನುಮತಿ ಕೊಟ್ಟಂತ ಯಾವ ಇಲಾಖೆ ನಿಯಮಬಾಹಿರವಾಗಿ ನಡ್ಕೊಂಡಿದೆ ಅಂತೇಳಿ ಹೇಳಿ ಆಯ್ತು. ಆ ಘಟನೆ ಆದಂತ ಸಂದರ್ಭದಲ್ಲಿ ಇವತ್ತು ಆ ಪೊಲೀಸ್ ಇಲಾಖೆ ಏನು ಅಲ್ಲಿ ಕ್ರಮವನ್ನು ತಗೊಂಡಿತ್ತು? 13 ಜನ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ 2 ಜನ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಶ್ರೀಮತಿ ಲೀಲಾವತಿ ಎನ್ನುವರು ಕಡಬದವರು, ಬಿ ಫಾತಿಮಾ ಎನ್ನುವರು ಬೆಳ್ಳಾರಿಯವರು ಈಗಲೂ ಆಸ್ಪತ್ರೆಯಲ್ಲಿ ಇದ್ದರು ನಾನು ನೋಡುವಾಗ. ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ.
ಒಂದು ಘಟನೆ ಆಗಿದೆ, ಒಂದು ಇನ್ಸಿಡೆಂಟ್ ಆಗಿದೆ, 10 ಜನರಿಗೆ ಗಾಯ ಆಗಿದೆ, ಉಸಿರಾಟದ ಸಮಸ್ಯೆಗಳಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಹೋಗಿದ್ದ. ಸರ್ಕಾರಿ ವೈದ್ಯಾಧಿಕಾರಿಗಳು ಇಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅದನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿದಾರ. ಇಂಟಿಮೇಷನ್ ಕೊಟ್ಟಿದ್ದೆ, ಅಲ್ಲಿ FIR ಆಗಿದೆ. FIR ಯಾರ ಮೇಲೆ ಮಾಡಿದ್ದಾರೆ? RCB ಇದ್ದು 11 ಜನ ಮರಣ ಹೊಂದಿದಾಗ ಅಲ್ಲಿ FIR ಮಾಡಿದ್ರು. ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು, ಒಂದಷ್ಟು ಪೊಲೀಸರನ್ನು ಅಮಾನತು ಮಾಡಿದರು. ಇಲ್ಲಿ ಏನು ಕ್ರಮ? ಇಲ್ಲಿ ಜೀವಹಾನಿ ಆಗಲಿಲ್ಲ, ಆದರೆ ಇವತ್ತು 13 ಜನ ಇವತ್ತು ಈ ಒಂದು ಘಟನೆಯಿಂದ ಆಸ್ಪತ್ರೆ ಸೇರುವಂತ ಕೆಲಸ ಆಯಿತು. ಇಂತಹ ಘಟನೆಗಳ ಬಗ್ಗೆ ಸರ್ಕಾರದ ನಿಲುವು ಏನು ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಬರುವಂತಹ ಕಾರ್ಯಕ್ರಮದಲ್ಲಿ ಈ ರೀತಿಯ ಬೇಜವಾಬ್ದಾರಿ ಕೆಲಸವನ್ನು ಕೆಲವು ಇಲಾಖೆಗಳು ಮತ್ತು ಆಯೋಜಕರು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಆರೋಪ. ಇನ್ನೊಂದು, ಈ ಕಾರ್ಯಕ್ರಮ ಬಹುಶಃ ಒಂದು ಟ್ರಸ್ಟಿಗೆ ಸಂಬಂಧಪಟ್ಟದ್ದು. ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿದ್ದು. ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆ ಪೂರ್ತಿ ಸಂತೆಗೆ, ಐಸ್ ಕ್ರೀಮಿಗೆ, ಪಾರ್ಕಿಂಗ್ಗೆ. ಮಾಲಿಂಗೇಶ್ವರ ದೇವಸ್ಥಾನದಿಂದ ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ. ಅಲ್ಲ, ದೇವಸ್ಥಾನದ ಗದ್ದೆಯನ್ನು ಇಂಥ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆಯಾ? ಉಲ್ಲೇಖ ಮಾಡಿದ್ರು. ಪುತ್ತೂರು ತಾಲೂಕಿನ ಎಲ್ಲ ದೇವಸ್ಥಾನಗಳು ಈ ಕಾರ್ಯಕ್ರಮಕ್ಕೆ ಬ್ಯಾನರ್ ಹಾಕಿದೆ. ಧಾರ್ಮಿಕ ದತ್ತಿ ಇಲಾಖೆಯ ಅಂಡರಲ್ಲಿ ಬರ್ತದೆ. ಅಲ್ಲಿ ರಾಜಕೀಯ ಚಟುವಟಿಕೆ ಮಾಡಬಾರ್ದು, ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ರಾಜಕೀಯದಲ್ಲಿ ಇರಬಾರ್ದು ಅಂತೇಳಿ ನಿಯಮ ಇದೆ, ಸರಿಯಲ್ಲ? ಒಬ್ಬ ರಾಜಕೀಯ ವ್ಯಕ್ತಿ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನಗಳು ಕಾನೂನು ಬಾಹಿರವಾಗಿ ಇಂಥ ಬ್ಯಾನರ್ಗಳನ್ನು ಅಳವಡಿಸಿ ಆ ದೇವಸ್ಥಾನದ ಹಣವನ್ನು ಕೂಡ ದುರುಪಯೋಗ ಮಾಡುವಂತ ಕೆಲಸ ಆಗಿದೆ ಅಂತೇಳಿ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳುವಂಥದ್ದು. ಇಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ, ಇವತ್ತು ಅಮಾಯಕರು ಈ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ಆಸ್ಪತ್ರೆ ಸೇರುವಂತ ಕೆಲಸ ಆಗಿದೆ. ಇಲ್ಲಿ ಬೇರೆ ಬೇರೆ ಇಲಾಖೆಗಳು ಕಾನೂನನ್ನು ಉಲ್ಲಂಘನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಕುರಿತು ಸರ್ಕಾರ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಅವರ ಮೇಲೆ ಶಿಸ್ತು ಕ್ರಮವನ್ನು ತಗೊಳ್ಬೇಕು, ಕಾನೂನಾತ್ಮಕವಾಗಿ ಅವರ ಮೇಲೆ ಕ್ರಮ ತಗೊಂಡು ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ. ನೋಡಿ, ಇನ್ನು ಶಾಸಕರಾದ ಮೇಲೆ ಆದರೂ ಅವರೊಂದು ರಾಜಕೀಯ ಪಾರ್ಟಿಯಲ್ಲಿ ಇರ್ತಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಇದ್ರು ಅಲ್ಲಿ ವೇದಿಕೆಯಲ್ಲಿ, ಸರಿಯಾ? ಬಿಜೆಪಿ ಅವರು ಇರಲಿಲ್ಲ, ಜನತಾ ದಳದವರು ಇರಲಿಲ್ಲ, SDP ಅವರನ್ನು ಕರೆಯಲಿಲ್ಲ. ಅವರ ಭಾಷಣ ನೋಡಿದ್ರೆ ಅದು ಪೂರ್ತಿ ರಾಜಕೀಯ ಭಾಷಣ. ಅದರಲ್ಲಿ ಏನಾದರೂ ಧಾರ್ಮಿಕತೆ ಬರ್ತೊಂದಿದ್ರೆ ಹೌದು, ಇದನ್ನು ರಾಜಕೀಯ ಅಲ್ಲ ಅಂತ ಹೇಗೆ ಹೇಳುವಂಥದ್ದು ನಾವು? ಬಿಜೆಪಿಯ ಪ್ರಮುಖರು ನಿನ್ನೆ VIP ಸೀಟ್ಗಳಲ್ಲೇ ಆಸೀನರಾಗಿದ್ದಾರೆ. ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ನನಗೆ ಕೇಳುವಂಥದ್ದು. ಯಾರನ್ನು ಗೆಸ್ಟ್ ಕರೆದಿದ್ದಾರೆ? ಸಂಜು ಮಠ ಅಂದ್ರನ್ನು ಗೆಸ್ಟ್ ಕರೆದಿದ್ದಾರೆ, ದಯಾನಂದರನ್ನು ಅಲ್ಲಿ ಕರೆದಿದ್ದಾರ, ಶಿವಕುಮಾರನ್ನು ಕರೆದಿದ್ದಾರ, ಅಲ್ಲ ಭಾಗೀರಥಿ ಮುರಳಿಯನ್ನು ಕರೆದಿದ್ದಾರ. ಕರೆದಿದ್ರೆ ಹೋಗ್ತಾ ಇದ್ರ ಯಾರು? ಅಲ್ಲ, ಕರಿಬೇಕಲ್ಲ ಮಾರ್ರೆ. ನಾವು ಕರೆದ್ರೆ ನಾವು ಅದು ರಾಜಕೀಯ ರಹಿತ ಅಂತ ಹೇಳ್ಬೋದಿತ್ತು. ಸಂಜು ಮಠಂದ್ರನ್ನು ಕರೆದಿದ್ರೆ ನಾನು ಹೇಳ್ತಿದ್ದೆ ರಾಜಕೀಯ ರಹಿತ, ನನ್ನನ್ನು ಕರೆದಿದ್ರು ಅಂತ ಹೇಳ್ಬೋದು. ಆಮಂತ್ರಣವನ್ನೇ ಮಾಡಲಿಲ್ಲ, ಸೀಮಿತ ಆಮಂತ್ರಣವನ್ನು ಮಾಡಿದ್ದಾರೆ. ಉಳಿದವರಿಗೆಲ್ಲ ನಾವು ಪತ್ರಿಕೆಯ ಮೂಲಕ ಹೇಳಿದ್ದೆ ಆಮಂತ್ರಣ ಅಂತ ಹೇಳ್ತಾ ಇದ್ರು. ಅಲ್ಲ, ಹಾಗಾದ್ರೆ ಎಲ್ಲ ಇದು ವಾರ್ತೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾ ಬಾಕಿಯಲ್ಲಿ ನೋಡಿ ಜನ ಬಂದದ್ದು. ಹಾಗಾದ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಕೂಡ ಹಾಗೆ ಬಂದದ್ದು. ಮುಖ್ಯಮಂತ್ರಿಗಳಿಗೆ ಕಾಗದ ಪ್ರಿಂಟ್ ಮಾಡಿದ್ದಾರೆ. ಮಾತು ಮಾತಿಗೆ ರಾಜಕೀಯ ಇಲ್ಲ ಅಂತ ಹೇಳೋರು ಇಲ್ಲಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡುವಂಥದ್ದನ್ನು ಗಮನಿಸಿದಾಗ ಅವರೊಬ್ಬರು, ನಾನು ಸಿದ್ದರಾಮಯ್ಯರ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಒಂದಷ್ಟು BJP ಅವರಿಗೆ ಕಮ್ಮಿ ಕೊಡಿ, ಕಾಂಗ್ರೆಸ್ನವರಿಗೆ ಜಾಸ್ತಿ ಕೊಡಿ ಅಂತ ಸಿದ್ದರಾಮಯ್ಯರಿಗೆ ನಾನು ಉಲ್ಲೇಖ ಮಾಡುವಾಗ, ಸಿದ್ದರಾಮಯ್ಯವರು ಆ ರೀತಿಯವರಲ್ಲ, ಇಡೀ ಜನರಿಗೋಸ್ಕರ ಮುಖ್ಯಮಂತ್ರಿಗಳಾದವರು, ಅವರು ಇಡೀ ಜನರನ್ನು ಒಂದೇ ಸಮಾನವಾಗಿ ನೋಡುವವರು ಅನ್ನೋ ರೀತಿಯಲ್ಲಿ ಇವರು ಮಾತಾಡಿಸುವುದು ಅಂತ ಹೇಳಿದ್ರೆ ಅದು ನಾಚಿಕೆ ಅಲ್ವಾ ಅಂತ ನಾನು ಕೇಳುವಂಥದ್ದು. BJP ಅವರಿಗೆ ಸ್ವಲ್ಪ ಕಡಿಮೆ ಕೊಡಿ, ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋ ರೀತಿಯಲ್ಲಿ ಅವ್ರು ಕೇಳಿದ್ರಂತೆ. ಅದೆಲ್ಲ ಒಂದು ಉಲ್ಲೇಖ. GST ಬಗ್ಗೆ ಉಲ್ಲೇಖ ಮಾಡಿದ್ರು. GSTಗೂ ಅದಕ್ಕೆ ಏನು ಸಂಬಂಧ ಇದೆ?
ಇದು ಯಾವುದೋ ಒಂದು ಟ್ರಸ್ಟಿನ ಸಭೆ ಅಂತ ನಾವು ಕೂಡ ಭಾವಿಸಿದ್ದೇವೆ. ವಸ್ತ್ರ ದಾನ ಮಾಡುವಂಥದ್ದು, ಪಾತ್ರೆ ಕೊಡುವಂಥದ್ದು, ಗ್ಲಾಸ್ ಕೊಡುವಂಥದ್ದು, ಚಮಚ ಕೊಡುವಂಥದ್ದು, ಇದೆಲ್ಲ ಮಾಡಲಿ. ಉಳ್ಳವರು ಶಿವಾಲಯ ಕಟ್ಟುವರೆ ಅಂತ ಹೇಳಿದ್ದಾರೆ. ಹಾಗೆ ಉಳ್ಳವರು ದಾನ ಮಾಡ್ತಾರೆ. ಹಾಗೆ ಮಾಡಬೇಕಿದ್ರೆ, ದಾನ ಮಾಡಬೇಕಿದ್ರೆ ಇಲ್ಲಿ ರಾಜಕೀಯ ಯಾಕೆ ಬರಬೇಕು, ಮೋದಿ ಯಾಕೆ ಬರಬೇಕು, ಇನ್ನೊಬ್ಬ BJP ಯಾಕೆ ವಿಚಾರ ಬರಬೇಕು ಅಂತ ನಾನು ಹೇಳುವಂಥದ್ದು. ದಾನ ಮಾಡೋದಿದ್ರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ, ಸರಿಯಾ? ಅಂದ್ರೆ ದಾನ ಅಂತ ಹೇಳ್ತಾರೆ. ಅಲ್ಲ, ಹಿರಿಯರು ನನಗೆ ಗೊತ್ತಿಲ್ಲ, ಹಿರಿಯರು ಹೇಳ್ತಾ ಇದ್ರು. ಇದು ದಾನ ಕೊಡ್ಬೇಕಿದ್ರೆ ಕೇಂದ್ರದಿಂದ ಹಿಡಿದು ಇಲ್ಲಿ ಪುತ್ತೂರಿನ ತನಕ ರಾಜಕೀಯ ಯಾಕೆ ಮಾತಾಡಬೇಕು ಅಂತ ಇರುವಂಥದ್ದು. ಕ್ಯಾಂಪ್ದು ಪ್ರೋಗ್ರಾಮ್ ಆಗುವಾಗ ಅಮಿತ್ ಶಾ ಸಹ ರಾಜಕೀಯ ಮಾತಾಡಿದ್ರು ನೋಡಿ. ಕ್ಯಾಂಪ್ದ ಅವರು 50ನೇ ವರ್ಷದ ಸಹಕಾರಿ ಕಾರ್ಯಕ್ರಮಕ್ಕೆ ಬಂದರು. ಅವರು ಸರ್ಕಾರದ ಯೋಜನೆಗಳನ್ನು ಆಗ ಹೇಳಿದ್ರು. ನಾನು ಶಾಸಕನಾಗಿದ್ದೆ. ಇಡೀ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿದ್ದರು, ಮಂತ್ರಿಗಳು ಇದ್ದರು. ಅದೊಬ್ಬ ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ, ದಾನ ಮಾಡುವಂತ ಕಾರ್ಯಕ್ರಮ ಅಲ್ಲ, ವಸ್ತ್ರದಾನ ಅಂತೂ ಕಾರ್ಯಕ್ರಮ ಅಲ್ಲ. ಅರ್ಥ ಆಯ್ತಾ? ಚುನಾವಣೆಗೆ 2 ತಿಂಗಳ ಮುಂಚೆ ನಮ್ದು ಚುನಾವಣಾ ಪೂರ್ವ ಸಿದ್ಧತೆ ಅಲ್ಲಿಂದ ಆಗ್ತಾ ಇತ್ತು, ಸರಿಯಾ? ಇನ್ನೂ ಚುನಾವಣೆಗೆ ಇಲ್ಲಿ 2.5 ವರ್ಷ ಉಂಟು ಕರ್ನಾಟಕದಲ್ಲಿ. 2.5 ವರ್ಷ ಇರುವಾಗ ಈಗ ಇದು ಅವಶ್ಯಕತೆ ಉಂಟಾ ಅಂತ ನಾವು ಹೇಳುವಂಥದ್ದು, ಸರಿಯಾ? ಪೊಲೀಸ್ ಇಲಾಖೆ ಕೂಡ ಅವರು 25,000 ಜನ ಮತ್ತೆ 12,000 ಚೇರ್ ಹಾಕಿತ್ತು, ಅದರ ಮಾಹಿತಿ ಅವರೇ ಕೊಟ್ಟರು. ಪೊಲೀಸ್ ವೈಫಲ್ಯ ಕೂಡ ನಮಗೆ ಕಾಣ್ತಾ ಇಲ್ವಾ? 100ಕ್ಕೆ 100 ನೋಡಿ. ನಮಗೆ ಪೊಲೀಸರು ಯಾವ ಚೇರ್ ಸಂಖ್ಯೆ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಚೇರ್ ಹಾಕಿದವರಲ್ಲಿ ನಮಗೆ ಅವರು ಚೇರ್ ಹಾಕಿದವರು ನಮಗೆ ಕೊಟ್ಟಂತ ಸಂಖ್ಯೆ. ಅರ್ಥ ಆಯ್ತಾ? ಪೊಲೀಸ್ ಕೂಡ ಹೇಳಿದ್ದಾರೆ 10,000 ಚೇರ್ ಹಾಕಿದ್ದಾರೆ. ಸರಿ ಉಂಟು. 25,000 ಜನ ಅಲ್ಲ, 1 ಲಕ್ಷ ಹಾಗಾದ್ರೆ ಎಲ್ಲಿಂದ ಬಂತು ಅಂತ ಹೇಳಿ. ಆಗ ಇವರು ಗಮನಿಸ್ಬೇಕಿತ್ತಲ್ಲ. 12,000 ಚೇರ್ ಹಾಕಿ 1 ಲಕ್ಷ ಬರ್ತಾರೆ ಅಂತ ಆದ್ರೆ ಪೊಲೀಸ್ ವೈಫಲ್ಯ ಅಂತ ಹೇಳುವಾಗ ಪೂರಕವಾಗಿ ನೋಡಿ. ಈಗ ಇವತ್ತು ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ಸಿಗರು ಅವರಿಗೆ ಬೇಕಾದ ರೀತಿಯಲ್ಲಿ ಕುಣಿಸುವಂತದ್ದು ಕಾಣ್ತಾ ಉಂಟು. ನಮ್ಮದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಗೋದಾದ್ರೆ ತಕ್ಷಣ 10 ಗಂಟೆಗೆ ಬಂದು ಅದನ್ನ ಏನೆಲ್ಲ ಅವರದ್ದು ಕಾನೂನು ರೀತಿಯಲ್ಲಿ ಮಾಡ್ಬೇಕಾ ಅದನ್ನು ಮಾಡುವಂಥದ್ದು ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೇವೆ. ಕಾನೂನಲ್ಲಿ ನಾವೇನು ತೊಂದರೆ ಮಾಡಲ್ಲ. ನೋಡಿ, ಇದೊಂದು ಸ್ಟೇಟ್ ಇಶ್ಯೂ. ಒಬ್ಬ ಮುಖ್ಯಮಂತ್ರಿ ಬಂದು ಇಲ್ಲಿ ನೂಕುನುಗ್ಗಲಾಗಿ 13 ಜನ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಆದ್ರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ, ಗೃಹ ಇಲಾಖೆಯ ವೈಫಲ್ಯ, ಜಿಲ್ಲಾಡಳಿತದ ವೈಫಲ್ಯ. ವಿಟ್ಲ ಭಾಗದಲ್ಲಿ ಕೇಳಿ ಬರ್ತಾ ಇದೆ. ಅದರ ಬಗ್ಗೆ ಪರ್ಯಾಯ ಶಕ್ತಿ ಮಾಡ್ತೇವೆ ಅಂದರೆ ಬಿಜೆಪಿಯಿಂದ ಕಠಿಣ ಕ್ರಮ ಆಗಲಿಲ್ಲ ಅಂತ ಹೇಳುವಂಥ ಸಹಕಾರಿ ಸಂಘದಲ್ಲಿ ಏನೊಂದು ಅವ್ಯವಹಾರದ ವಿಷಯದಲ್ಲಿ ಬಿಜೆಪಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಲ್ಲ. ನಮ್ಮ ಗಮನಕ್ಕೆ ಸ್ವಾಮಿ, ನಮ್ಮ ಗಮನಕ್ಕೆ ಬಂದಾಗ ತಾವು ಕೂಡ ಹೋಗಿ ಅಲ್ಲಿ ಅವರನ್ನ ರಾಜೀನಾಮೆ ಕೇಳಿದಿರಿ, ಬಟ್ ನಿಮ್ಮ ಮಾತನ್ನು ಕೂಡ ಅವ್ರಿಗೆ ಒಪ್ತಾ ಇಲ್ಲ ಅಂತ ಹೇಳುವಂಥದ್ದು. ದಯಾನಂದ ಶೆಟ್ಟಿ ವಿಜಯಮಾರ್ ಅವರು ಕೂಡ ಇಲ್ಲಿ ಕರೆಸಿ ಏನು ಮೀಟಿಂಗ್ ಗಳನ್ನ ಮಾಡಿದ್ದಾರೆ, ಬಟ್ ಅದು ಏನು ಆಗ್ಲಿಲ್ಲ, ಅವರು ಕೊಡುದಿಲ್ಲ ಅಂತ ಹೇಳಿ ಕೂತಿದ್ದಾರೆ ಅಂತ ಹೇಳುವಂಥದ್ದು ಕೇಳಿ ಬರ್ತಾ ಇದೆ. ಅದರ ಬಗ್ಗೆ ಈಗ ಅದಕ್ಕೆ ಬೇಕಾಗಿ ಪರ್ಯಾಯ ಒಂದು ಶಕ್ತಿಯನ್ನು ಉದಯ ಮಾಡ್ತೀವಿ ಅಂತ ಹೇಳಿ ಕೂತಿದ್ದಾರೆ ಅಂತ. ಸಹಕಾರಿ ಕ್ಷೇತ್ರವನ್ನು ಗಮನಿಸಲಿಕ್ಕೆ ಸಹಕಾರ ಭಾರತಿ ಇದೆ ನಮ್ಮಲ್ಲಿ. ಬಿಜೆಪಿಯವರಿಗೆ ಬೆಂಬಲ ಕೊಡ್ತೇವೆ. ಬಹಳಷ್ಟು ಹಿರಿಯರು ಕೂಡ ಇದ್ದಾರೆ. ನಾವು ಅದನ್ನು ಮುಗಿಸಿಕೊಳ್ಳುವಂತ, ಅಲ್ಲೇ ಜೀರ್ಣಿಸಿಕೊಳ್ಳುವಂತ ಕೆಲಸವನ್ನು ನಮ್ಮವರು ಮಾಡ್ತಾರೆ ಮುಂದಿನ ದಿನ. ಅಂದ್ರೆ ಅದು ಎಲ್ಲೋ ಒಂದು ಅಕ್ರಮವನ್ನ ಜೀರ್ಣಿಸಿಕೊಂಡಾಗ ಆಗೋದಿಲ್ವಾ ಅಂತ. ಬಹುಕೋಟಿಯನ್ನ ಸಾಲವಾಗಿ ನೀಡಿ ಸಂಬಂಧಪಟ್ಟಂತ ಇಲಾಖೆ ಈಗಾಗಲೇ ಸಂಬಂಧಪಟ್ಟಂತ ಜಿಲ್ಲಾ ಕೇಂದ್ರ ಬ್ಯಾಂಕ್ ತನಿಖೆಯನ್ನು ಮಾಡ್ತಾ ಇದೆ. ತನಿಖೆಯ ವರದಿ ಬಂದ ಮೇಲೆ ಏನ್ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲ ನಾವು ಯೋಚನೆ ಮಾಡ್ತೇವೆ. ಎನಪುಯ ವೈದ್ಯಕೀಯ ಕಾಲೇಜಿನಲ್ಲಿ ಬಿಳಿ ಕೋಟ್ ಸಮಾರಂಭ ಇಂದು ಎನಪುಯದ ಇನ್ಶೂರೆನ್ಸ್ ಝೋನ್ನಲ್ಲಿ ನಡೆದಿದೆ. ಎನಪುಯ ವೈದ್ಯಕೀಯ ಕಾಲೇಜು ತನ್ನ ಬಿಳಿ ಕೋಟ್ ಸಮಾರಂಭವನ್ನು ಆಯೋಜಿಸಿದ್ದು, ಇದು ವೈದ್ಯಕೀಯ ವಿದ್ಯಾರ್ಥಿಗಳು ತಮ್ಮ ವೃತ್ತಿಪರ ಪ್ರಯಾಣವನ್ನ ಪ್ರಾರಂಭಿಸುವಾಗ ಇವರಿಗೆ ಒಂದು ಅಮೂಲ್ಯವಾದ ವಿಧಿಯಾಗಿದ್ದು, ಈ ಕಾರ್ಯಕ್ರಮವನ್ನ ಇಂದು ಡಾಕ್ಟರ್ ಎನಪುಯ ಅಬ್ದುಲ್ಲಾ ಕುನ್ನಿ,
ಚೀಫ್ ಗೆಸ್ಟ್ ಆಗಿ ನೆರವೇರಿಸಿದ್ರು. ಹಾಗೇನೆ ಅತಿಥಿಯಾಗಿ ಡಾಕ್ಟರ್ ಎಂ ವಿಜಯ್ ಕುಮಾರ್, ವೈಸ್ ಚಾನ್ಸಲರ್, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ. ಹಾಗೇನೆ ಡಾಕ್ಟರ್ BH ಶ್ರೀಪತಿ ರಾವ್, ಪ್ರೊಫೆಸರ್, ವೈಸ್ ಚಾನ್ಸಲರ್, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ. ಡಾಕ್ಟರ್ KS ಗಂಗಾಧರ ಸೋಮಯ್ಯ, ರಿಜಿಸ್ಟ್ರಾರ್, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ. ಡಾಕ್ಟರ್ ಮೊಹಮ್ಮದ್ ನುಹಮನ್, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್, ಡೈರೆಕ್ಟರ್, ಜನಪ್ರಿಯ ಹಾಸ್ಪಿಟಲ್, ಮಂಗಳೂರು. ಹಾಗೇನೆ ಡಾಕ್ಟರ್ BT ನಂದೀಶ್, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ಸ್. ಡಾಕ್ಟರ್ ಅಶ್ವಿನಿ ದತ್ತೂರಹಾರ, ಡೀನ್ ಆಫ್ ಅಕಾಡೆಮಿಕ್ಸ್. ಡಾಕ್ಟರ್ ಮಜಿ ಜೋಸ್, ಡೀನ್ ಸ್ಟೂಡೆಂಟ್ಸ್ ಅಫೇರ್ಸ್ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ರು. Thank you, students. Akshata, Alpakam Revant Reddy, Alia Rasib Sini, Almas M, Aman Shafiq, Amal Raj, Amina Manal, Amrita A. Bhatt, Ananya Nishant, Aniket Kamath, Anjana S. Kopat, Ankita Batini, Anvita, Aparna S. Thank you, students. Ariba Umna Alam, Arif Mohammed, Asim Ismail, Ashmita Manoj, Avantika S, Avyavya Anekar, Aisha Ashmi Mohammed Hanif, Aisha PM, Aisha Minha, Aisha Nesiha, Badra V Sunil, Bibi Fatima Zohra, Chahat Bharadwaj, Chandni Raman. Advanced Research Center, where there is a capacity to do the molecular biology and genomic studies. And large animal operating system and incubator to make an entrepreneurship with the other fields. And one of the main thing we have to tell is the clinical material. Now you know that the medical colleges are increasing throughout the country, but the lack of the patients. But I worked in both the government sector as well as the private sector. I am very much sure that the Edapaya Medical College is more than enough the clinical material. There is not that of any clinical material in the Edapaya Medical College. And immense facilities for games, sports and cultural activities. Coming to the staff, all the departments are run by senior, experienced, research-oriented staff of various cadres, more than NMC dictated. Management. YMC started in 1990 as I told under the Islamic Academy of Education under the chairmanship of our Honorable Chancellor Dr. Y. Abdullah Kuni, who is a philanthropist, educationist and a mastermind behind this development. Our Honorable Pro-Chancellor, Mr. Farad, is another mastermind behind all this development.
and he always remained behind the screen. Our Honorable Vice Chancellor, Dr. and all other dignitaries on the dais and the organizing committee who are responsible for today's program. And my dear students who are going to don the white coat from today, and their parents who have come to see them wearing the white coat. On behalf of the university, I welcome you all to this white coat ceremony function of NPI Medical College, and I thank the organizers for inviting me to be a part of this program. I have been a teacher now for about 45 years. One thing I have learned is not to talk more to the students when they are in a different mode and different mood. Meaning, you are today come here to learn, not to learn. Today you are here excited to don the white coat. And that background, if I start talking the way I may talk, will be boring for you. Will it be boring? Yes, no. Will it be boring, not boring? Again, you'll have to say yes or no. I won't come to your office. You should learn to listen and interact. If you are going to be like this when somebody teaches taking a class, that means I will think as a professor, you are not listening to me. Instead, you are physically present, mentally not. So you should learn to interact. That is the first thing you learn in the learning process. It cannot be just a passive learning, listening to somebody and then go. It has to be an active and proactive learning. For that, you must be conscious of what is happening and start interacting. Then you will be present. Otherwise, you will be physically here, mentally not there. That should not happen. Having said that about before I talk further on that, I won't take much of your time. As a Vice Chancellor of the university, I am honored to be here, but I have to tell your parents and yourself about the university a bit before I leave the mic. Many parents would have been wondering about what is the status called deemed to be university status. Is it equal to any other university, etc., etc.? It may be working in your mind, so I thought I will tell about that. Deemed to be university and public university, private university, all have the same status. First year medical students who are stepping into the world of medicine today. Standing here feels deeply personal to me, not just because I'm an alumnus of this college, but also because being here in this very own campus was once my dream as I lived just across this campus. I remember that those days when I used to pass these gates as a school kid and thinking, one day I'll wear this white coat and study here. That dream felt big back then, maybe way too big, but in this very own campus, having every souls from the administrative section to my motivating and friendly teachers who all turned my dream into a reality. Marks your formal entry into the noble profession of medicine, a profession that demands not only intelligence but also emotional resilience, ethical integrity, and lifelong dedication to learning. This ceremony is a promise you make to yourself, your patients, your society in large. It is a moment that will echo throughout your career, reminding you of your promise. The white coat reflects the profound responsibility and privileges that comes with entering medical profession. The ceremony is not just about wearing a coat, it is also embracing a lifelong commitment to the healing, compassion, and ethical service. As you begin with this journey, allow me to share a few words of humble advice based on my own journey towards fulfilling the visions of my beloved father, Enapaya Moidin Kunyi,
a commitment to make a quality education and health care accessible and affordable to the people, especially the deprived and needy. Let humility be your foundation. The best physician are those who remain student forever. Embrace passion, humility and integrity. As you take this oath, may it serve as a reminder of the commitment you are making, not just to science, but to the service of life itself. May you carry forward its spirit with sincerity, honor and empathy throughout your medical career. Now you please stand up. Students of the 2025 batch, please stand up. Extend your right hand and recite the oath phrase by phrase after me. During the period of study, I shall live a disciplined life with my teachers and peers. My action shall be guarded, service-oriented, free from indiscipline and envy. In my dealings, I shall be patient, obedient, humble, constantly contemplative, and calm. I shall aim my full efforts and ability towards the desired goal of my profession. As a physician, I shall always use my knowledge for welfare of the mankind. I shall always be ready to serve patients, even if I am extremely busy and tired. I shall not harm any patient for the sake of monetary or selfish gains, nor shall I entertain a desire for lust, greed. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.